ಹಾಯ್ ನಮಸ್ಕಾರ. ಇವತ್ತು ನಮ್ಮ ನೆದರ್ಲ್ಯಾಂಡ್ಸ್ ಟ್ರಿಪ್ನ ಕೊನೆಯ ದಿನ ಆ್ಯಂಡ್ ಇವತ್ತು ನಾವು ಎಕ್ಸ್ಪ್ಲೋರ್ ಮಾಡಕ್ಕೆ ಹೊರಟಿರೋದು ನೆದರ್ಲ್ಯಾಂಡ್ಸ್ನ ವೆನಿಸ್ ಅಥವಾ ಡಚ್ ವೆನಿಸ್ ಅಂತಾನೆ ಫೇಮಸ್ ಆಗಿರೋ ಬ್ಯೂಟಿಫುಲ್ ವಿಲೇಜ್. ಸೊ ಬನ್ನಿ ಇವತ್ತಿನ ನಮ್ಮ ಅಡ್ವೆಂಚರ್ನ ಶುರು ಮಾಡೋಣ. ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು UK ಜೋಡಿ ಹೆಜ್ಜೆಗಳು ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್. ನಮ್ಮ ಪ್ರೀವಿಯಸ್ ವಿಡಿಯೋದಲ್ಲಿ ಈ ಸ್ಟೇನ ಒಂದು ಚಿಕ್ಕ ಹೋಮ್ ಟೂರ್ ಕೊಟ್ಟಿದ್ವಿ. ಬಟ್ ನಾವಿಲ್ಲಿಗೆ ಬರೋ ಅಷ್ಟರಲ್ಲಿ ಸಿಕ್ಕಾಪಟ್ಟೆ ಲೇಟ್ ಆಗಿತ್ತು. ಸೊ ಹೊರಗಡೆ ಹೋಗೋಕ್ಕೂ ಭಯ ಆಗ್ತಿತ್ತು. ಆದರೆ ಈಗ ನೋಡಿ, ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಈ ಬ್ಯೂಟಿಫುಲ್ ಸ್ಟೇ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ನಾವು ರೆಡಿಯಾಗಿ ನಮ್ಮ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ನಮ್ಮ ಇವತ್ತಿನ ಡೆಸ್ಟಿನೇಷನ್ ಕಡೆಗೆ ಹೊರಟ್ವಿ. ಎಲ್ಲಿ ನೋಡಿದ್ರು ಬ್ಯೂಟಿಫುಲ್ ಗ್ರೀನ್ರಿ ಆ್ಯಂಡ್ ಫ್ರೆಶ್ ಏರ್. ಇವತ್ತಿನ ನಮ್ಮ ಡೆಸ್ಟಿನೇಷನ್ ಬ್ಯೂಟಿಫುಲ್ ವಿಲೇಜ್ ಗಿಥೂನ್. ನಮ್ಮ ಸ್ಟೇಯಿಂದ ಒಂದು ಹಾಫ್ ಆನ್ ಅವರ್ ಜರ್ನಿ ಮಾಡಿಕೊಂಡು ನಾವು ಈ ಒಂದು ಬ್ಯೂಟಿಫುಲ್ ಪ್ಲೇಸ್ಗೆ ಬಂದು ತಲುಪಿದ್ವಿ. ನಾವು ನಮ್ಮ ಕಾರ್ನ ವಿಲೇಜ್ ಎಂಟ್ರೆನ್ಸ್ವರೆಗೂ ಮಾತ್ರ ತಗೊಂಡು ಹೋಗೋಕ್ಕೆ ಅವಕಾಶ ಇತ್ತು. ಮುಂದೆ ಹೋಗೋಕ್ಕಾಗಲ್ಲ. ನಾವು ಒಳಗಡೆ ಹೋಗಬೇಕು ಅಂದರೆ ವಾಕ್ ಮಾಡಿಕೊಂಡೇ ಹೋಗಬೇಕಿತ್ತು. ಆ್ಯಂಡ್ ಈ ಪ್ಲೇಸಿಗೆ ಬಂದಮೇಲೆ ಬೋಟ್ ರೈಡ್ ಮಾಡದೆ ಹಾಗೆ ಹೋಗೋಕ್ಕಾಗತ್ತಾ? ಈ ಪ್ಲೇಸಿಗೆ ಮೇನ್ ಆಗಿ ಬರೋದೇ ಒಂದು ಬ್ಯೂಟಿಫುಲ್ ಬೋಟ್ ರೈಡ್ನ ಮಾಡೋಕ್ಕೆ. ಸೊ ನಾವು ಹಾಗೆ ವಾಕ್ ಮಾಡಿಕೊಂಡು ಫಸ್ಟ್ ಹೋಗಿದ್ದು ಬೋಟ್ ರೆಂಟಲ್ ಆಫೀಸ್ಗೆ. ಇಲ್ಲಿ ನಾವೆಲ್ಲ ಡೀಟೇಲ್ಸ್ ಕೇಳಿಕೊಂಡು ನಮ್ಗೆ ಯಾವ ಪ್ಯಾಕೇಜ್ ಬೇಕೋ ಅದನ್ನು ಚೂಸ್ ಮಾಡ್ಕೊಂಡ್ವಿ. ನಾವು 2 hours ಸೆಲ್ಫ್ ಡ್ರೈವ್ ಎಲೆಕ್ಟ್ರಿಕ್ ಬೋಟ್ನ ಬುಕ್ ಮಾಡಿದ್ವಿ. ನಮ್ಮ ರೈಡ್ ಶುರು ಆಗೋಕ್ಕೂ ಮುಂಚೆ ಯಾವ ಥರ ಇದನ್ನು ಆಪ್ರೇಟ್ ಮಾಡಬೇಕು ಅಂತ ಎಲ್ಲನೂ ಎಕ್ಸ್ಪ್ಲೇನ್ ಮಾಡಿದ್ರು. ಓ ಇಷ್ಟೇನಾ, ಸಿಕ್ಕಾಪಟ್ಟೆ ಈಸಿ ಅಂತ ನಾವು ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸಲ್ಲಿ ನಮ್ಮ ಈ ಒಂದು ಬ್ಯೂಟಿಫುಲ್ ಬೋಟ್ ರೈಡ್ನ ಶುರು ಮಾಡಿದ್ವಿ. ಆದರೆ ನಮ್ಮ ಈ ಒಂದು ಕಾನ್ಫಿಡೆನ್ಸ್ 2 ನಿಮಿಷದಲ್ಲೇ ಬಿದ್ದೋಯ್ತು. ಸ್ಟಾರ್ಟಿಂಗಲ್ಲಿ ಅದೆಷ್ಟು ಬೋಟ್ಸ್ಗೆ ಗುದ್ದಿದ್ವೋ ನಮಗೆ ಗೊತ್ತಿಲ್ಲ. ಇದನ್ನು ಹೇಗೆ ಡ್ರೈವ್ ಮಾಡೋದು ಅಂತ ಫಿಗರ್ ಔಟ್ ಮಾಡಿಕೊಂಡು ಅಲ್ಲಿ ಇಲ್ಲಿ ಗುದ್ಕೊಂಡು ಸಿಕ್ಕಾಪಟ್ಟೆ ಸಾರೀಸ್ನ ಕೇಳಿ ನಕ್ಕು ಎಸ್ಕೇಪ್ ಆಗ್ತಾ ಇದ್ವಿ. ಆ್ಯಂಡ್ ಈ ಪರಿಸ್ಥಿತಿ ನಮ್ದಷ್ಟೇ ಅಲ್ಲ, ಇಲ್ಲಿಗೆ ಬರೋ ಪ್ರತಿಯೊಬ್ಬ ಟೂರಿಸ್ಟು ಇದೇ ಕತೆ. ಆಮೇಲೆ 5-10 ನಿಮಿಷ ಆದಮೇಲೆ ಆರಾಮಾಗಿ ಈ ಬೋಟು ಕಂಟ್ರೋಲಿಗೆ ಸಿಕ್ತು. ಆ್ಯಂಡ್ ಫೈನಲಿ ನಾವು ಈ ಬೋಟ್ನ ಹೇಗೆ ಡ್ರೈವ್ ಮಾಡೋದು ಅಂತ ಫಿಗರ್ ಔಟ್ ಮಾಡೇ ಬಿಟ್ವಿ. ಈ 2 hours ಬೋಟ್ ರೈಡ್ ನಮ್ಮ ಫೇವ್ರೇಟ್ ಮೆಮೊರೀಸಲ್ಲಿ ಒಂದಾಯಿತು. ಈ ವಿಲೇಜ್ನ ಡಚ್ ವೆನಿಸ್ ಅಥವಾ ನೆದರ್ಲ್ಯಾಂಡ್ಸ್ನ ವೆನಿಸ್ ಅಂತ ಕರೀತಾರೆ. ಯಾಕಂದರೆ ಇಲ್ಲಿ ರೋಡ್ಗಿಂತನೂ ಕೆನಾಲ್ಸ್ಗಳೇ ಜಾಸ್ತಿ ಇರೋದು. ನಾವು ಹಾಗೆ ನಿಧಾನವಾಗಿ ಕೆನಾಲ್ಸ್ ಒಳಗಡೆ ಹೋಗ್ತಾ ಇದ್ರೆ 2 ಕಡೆ ಬ್ಯೂಟಿಫುಲ್ ಹೌಸಸ್. ಈ ಮನೆಗಳ ಮುಂದೆ ಕಲರ್ಫುಲ್ ಫ್ಲವರ್ಸ್ ಆ್ಯಂಡ್ ಕ್ಯೂಟ್ ಲಿಟಲ್ ವುಡನ್ ಬ್ರಿಡ್ಜಸ್ ಆ್ಯಂಡ್ ಬ್ಯೂಟಿಫುಲ್ ರೆಸ್ಟೋರೆಂಟ್ಸ್ ಆ್ಯಂಡ್ ಕೆಫೇಸ್. ಈ ವಿಲೇಜ್ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅಟ್ಮಾಸ್ಫಿಯರ್ ಎಷ್ಟು ಪೀಸ್ಫುಲ್ ಆಗಿತ್ತು ಅಂದರೆ ನಿಜವಾಗ್ಲೂ ಫೇರಿ ಟೇಲ್ ವಿಲೇಜ್ ಅಂದರೆ ಇದೇನಾ ಅಂತ ಅನ್ನಿಸ್ತು. ಈ ವಿಲೇಜಲ್ಲಿ ಸುಮಾರು 170ಕ್ಕೂ ಹೆಚ್ಚು ವುಡನ್ ಬ್ರಿಡ್ಜಸ್ ಇವೆ. ಆ್ಯಂಡ್ ಇಲ್ಲಿರೋ ಮನೆಗಳು ನೋಡಿದ್ರೆ
ಸಖತ್ ಬ್ಯೂಟಿಫುಲ್ ಆಗಿವೆ. ಮನೆ ಮುಂದೆ ಬ್ಯೂಟಿಫುಲ್ ಗಾರ್ಡನ್ಸ್, ಫ್ಲವರ್ಸ್, ಇವು ಪಕ್ಕಾ ಟ್ರೆಡಿಷ್ನಲ್ ಡಚ್ ಹೌಸಸ್. ಈ ವಿಲೇಜಲ್ಲಿ ಬೋಟ್ ಬಿಟ್ಟರೆ ಬರೀ ಸೈಕಲ್ ಮೂಲಕನೇ ನಾವು ಪ್ರಯಾಣ ಮಾಡ್ಬೋದು. ಇಮ್ಯಾಜಿನ್, ನಮ್ಮ ಮನೆಗಳ ಮುಂದೆ ಕಾರ್ ಪಾರ್ಕಿಂಗ್ ಬದಲು ಈ ಥರ ಬೋಟ್ ಪಾರ್ಕಿಂಗ್ಸ್ ಇದ್ದರೆ ಕ್ರೇಜಿ ಅಲ್ವಾ? ಮಧ್ಯೆ ಮಧ್ಯೆ ನಾವು ನಮ್ಮ ಬೋಟ್ನ ಹಾಲ್ಟ್ ಮಾಡಿ ಸಿಕ್ಕಾಪಟ್ಟೆ ಫೋಟೋಸ್ ಆ್ಯಂಡ್ ವಿಡಿಯೋಸ್ನ ತಗೊಂಡ್ವಿ. ಆ್ಯಂಡ್ ಈ ಮಧ್ಯೆ ಅದೆಷ್ಟು ಬೋಟ್ಗಳು ಬಂದು ನಮ್ಮನ್ನು ಗುದ್ದಿದ್ವೋ, ನಾವು ಹೋಗಿ ಎಷ್ಟು ಬೋಟ್ಗಳನ್ನ ಗುದ್ದಿದ್ವೋ ನಿಜವಾಗ್ಲೂ ಲೆಕ್ಕ ಇಲ್ಲ. ಆ್ಯಂಡ್ ಇದೇ ರೀತಿ ಬೇರೆ ಬೋಟು, ಬೇರೆ ಕಂಟ್ರಿಯವ್ರ ಜೊತೆ ನಾವು ಸಿಕ್ಕಾಪಟ್ಟೆ ಹರಟೆನೂ ಹೊಡೆದ್ವಿ, ಮಜಾನೂ ಮಾಡಿದ್ವಿ, ಆ್ಯಂಡ್ ಫ್ರೆಂಡ್ಸ್ ಕೂಡ ಆದ್ವಿ. ಹಾಗೆ ಈ ಕೆನಲ್ ಮೂಲಕ ಮುಂದೆ ಬಂದರೆ ಈ ಒಂದು ಬ್ಯೂಟಿಫುಲ್ ಲೇಕ್, ಆ್ಯಂಡ್ ಲುಕ್ ಎಟ್ ದಿಸ್ ಬ್ಯೂಟಿಫುಲ್ ಸ್ವಾನ್ಸ್. ಈ ಬ್ಯೂಟಿಫುಲ್ ನೇಚರ್ನ ಎಂಜಾಯ್ ಮಾಡಬೇಕು ಅಂತ ನಾವಿಬ್ಬರು ಡ್ರೈವರ್ ಸೀಟಿಂದ ಇಳ್ಕೊಂಡು ಪ್ಯಾಸೆಂಜರ್ ಸೀಟಲ್ಲಿ ಕೂತ್ಕೊಂಡು ನಮ್ಮ ಫ್ರೆಂಡ್ಸು ಡ್ರೈವ್ ಮಾಡಬೇಕಾದ್ರೆ ಆರಾಮಾಗಿ ನೇಚರ್ನ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ನಿಜವಾಗ್ಲೂ 2 hours ಹೇಗೆ ಹೋಯಿತು ಅಂತಾನೆ ಗೊತ್ತಾಗಲಿಲ್ಲ. ನಾವು ಈ ಬ್ಯೂಟಿಫುಲ್ ಗಿತ್ತೂನ್ ವಿಲೇಜ್ ಒಳಗಡೆ ಒಂದು ಬ್ಯೂಟಿಫುಲ್ ಬೋಟ್ ರೈಡ್ನ ಮುಗಿಸ್ಕೊಂಡು ಫೈನಲಿ ಈ ಒಂದು ಬೋಟ್ಗೆ ಬಾಯ್ ಹೇಳೋ ಟೈಮ್ ಬಂದೇ ಬಿಡ್ತು. ಸ್ಟಾರ್ಟಿಂಗಲ್ಲಿ ಟೆನ್ಷನ್ ಕೊಟ್ಟಿದ್ದ ಈ ಬೋಟ್ ಕೊನೆಗೆ ಇಳಿಬೇಕಾದ್ರೆ ಇನ್ನೂ ಸ್ವಲ್ಪ ಟೈಮ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತಲ್ವಾ ಅಂತ ಅನ್ನಿಸ್ತಾ ಇತ್ತು. ಅಷ್ಟು ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಥ್ಯಾಂಕ್ ಗಾಡ್ ವೆದರ್ ವಾಸ್ ಆನ್ ಆರ್ ಸೈಡ್. ಬೆಳಗ್ಗೆಯಿಂದ ವೆದರ್ ಕ್ಲೌಡಿ ಆ್ಯಂಡ್ ಮಳೆ ತೋರಿಸ್ತಿತ್ತು. ಬಟ್ ವಿ ವರ್ ರಿಯಲಿ ಲಕ್ಕಿ. ನಮ್ಮ ಬೋಟ್ ರೈಡ್ ಟೈಮಲ್ಲಿ ಸ್ವಲ್ಪನೂ ಮಳೆ ಬರಲಿಲ್ಲ. ಆ್ಯಂಡ್ ದ ಮೊಮೆಂಟ್ ವಿ ರಿಟರ್ನ್ಡ್ ಆರ್ ಬೋಟ್, ಮಳೆ ಹಾಗೆ ಶುರು ಆಗೇ ಬಿಡ್ತು. ಆದರೆ ನಮಗೇನು ಸ್ವಲ್ಪನೂ ಬೇಜಾರಿಲ್ಲ. ಯಾಕಂದರೆ ಈ ಬ್ಯೂಟಿಫುಲ್ ವಿಲೇಜ್ನ ಮಳೆಯಲ್ಲಿ ವಾಕ್ ಮಾಡಿಕೊಂಡು ಎಕ್ಸ್ಪ್ಲೋರ್ ಮಾಡಿದ ಎಕ್ಸ್ಪೀರಿಯನ್ಸು ಬೇರೆನೇ ಲೆವೆಲಲ್ಲಿತ್ತು. ಬೋಟ್ ರೈಡ್ ಮಾಡಿಕೊಂಡು ಊರು ಸುತ್ತಿದ್ದು ಒಂದು ಕಡೆ ಆದರೆ, ವಾಕ್ ಮಾಡಿಕೊಂಡು ಮಳೆಲಿ ನೆನ್ಕೊಂಡು ಈ ಒಂದು ಬ್ಯೂಟಿಫುಲ್ ಗಿತ್ತೂನ್ ವಿಲೇಜ್ನ ಎಕ್ಸ್ಪ್ಲೋರ್ ಮಾಡಿದ್ದು ಇನ್ನೊಂದು ಕಡೆ. ಈ ಮಳೆ ಜೊತೆ ಈ ಬ್ಯೂಟಿಫುಲ್ ವಿಲೇಜ್ ಇನ್ನೂ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿತ್ತು. ರಸ್ತೆ ಉದ್ದಕ್ಕೂ ಕ್ಯೂಟ್ ಕೆಫೇಸ್, ಸೊವೆನಿಯರ್ ಶಾಪ್ಸ್, ಫ್ಲವರ್ಸ್, ಟ್ರೆಡಿಷ್ನಲ್ ಡಚ್ ಹೌಸಸ್ ಎಲ್ಲನೂ ಸಿಕ್ಕಾಪಟ್ಟೆ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿತ್ತು. ಇಲ್ಲಿ ಎಲ್ಲನೂ ಎಷ್ಟು ಬ್ಯೂಟಿಫುಲ್ ಆಗಿ ನೀಟಾಗಿ ಮೇಂಟೈನ್ ಮಾಡಿದ್ರು ಅಂದರೆ ಈ ಪ್ಲೇಸ್ ತುಂಬಾ ಬ್ಯೂಟಿಫುಲ್, ಡಿಫ್ರೆಂಟ್ ಆ್ಯಂಡ್ ಲೈಫಲ್ಲಿ ಒಮ್ಮೆ ಆದರೂ ನೋಡಲೇಬೇಕು. ಸೊ ನಾವು ಫೈನಲಿ ಈ ಒಂದು ಬ್ಯೂಟಿಫುಲ್ ವಿಲೇಜ್ನ ಎಕ್ಸ್ಪ್ಲೋರ್ ಮಾಡಿ ಬಾಯ್ ಹೇಳಿ ನಮ್ಮ ಸ್ಟೇ ಕಡೆಗೆ ಪ್ರಯಾಣ ಬೆಳೆಸಿದ್ವಿ. ನಾವು ಹಾಗೆ ನಮ್ಮ ಸ್ಟೇ ಕಡೆಗೆ ಹೋಗ್ತಿರ್ಬೇಕಾದ್ರೆ ಈ ಒಂದು ಬ್ಯೂಟಿಫುಲ್ ರೇನ್ಬೋ ನಮಗೆ ಕಾಣಿಸ್ತು. ಈ ವೆದರ್ನಲ್ಲಿ ಮತ್ತೆ ಎಲ್ಲಾದರೂ ಸುತ್ತಾಡೋದಕ್ಕಿಂತ ಎಲ್ಲೂ ಹೋಗದೆ ಮನೇಲೇ ಇದ್ಕೊಂಡು ಇಲ್ಲೇ ಎಂಜಾಯ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ.
ಸ್ವಲ್ಪ ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ಆಮೇಲೆ ನಮ್ಮ ಊನೋ ಗೇಮ್ನ ಶುರು ಹಚ್ಕೊಂಡ್ವಿ. ನಿಜವಾಗ್ಲೂ ಒಳ್ಳೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಹೊಟ್ಟೆ ಹುಣ್ಣಾಗುವಷ್ಟು ನಕ್ವಿ. ವೆರಿ ಗುಡ್ ಮಾರ್ನಿಂಗ್ ಅಗೇನ್. ಈ ಬ್ಯೂಟಿಫುಲ್ ಸ್ಟೇಯಿಂದ ಹೊರಡೋ ಮುಂಚೆ ರೆಡಿ ಆಗಿ ಸ್ಟೇ ಅಕ್ಕಪಕ್ಕ ಏನೇನಿದೆ ಅಂತ ಸುಮ್ಮನೆ ಒಂದು ವಾಕ್ ಹೋದ್ವಿ. ನೆನ್ನೆ ಆಗಿದ್ದ ಮಳೆಯಿಂದ ನೇಚರ್ ಇನ್ನೂ ಸಿಕ್ಕಾಪಟ್ಟೆ ಫ್ರೆಶ್ ಆಗಿ ಕಾಣಿಸ್ತಾ ಇತ್ತು. ಆಮೇಲೆ ವಾಪಸ್ ಬಂದು ನಮ್ಮ ಲಗೇಜಸ್ನೆಲ್ಲ ಕಾರ್ಗೆ ಹಾಕಿ ಫೈನಲಿ ಒಂದು ಸ್ಟೇಗೆ ಗುಡ್ ಬೈ ಹೇಳಿ ನಮ್ಮ ಫೈನಲ್ ಡೆಸ್ಟಿನೇಷನ್ ಕಡೆಗೆ ವಾಪಸ್ ಅಂದರೆ ಕೀಲ್ ಕಡೆಗೆ ಹೊರಟ್ವಿ. ನೆದರ್ಲ್ಯಾಂಡ್ಸ್ ಆ್ಯಂಡ್ ಜರ್ಮನಿ ಬಾರ್ಡರ್ನ ಕ್ರಾಸ್ ಮಾಡಿ ಒಂದು ಚಿಕ್ಕ ಪಿಟ್ ಸ್ಟಾಪ್ ತಗೊಂಡು ಫೈನಲಿ ಕಂಟಿನ್ಯೂಸ್ ಆಗಿ ಡ್ರೈವ್ ಮಾಡಿಕೊಂಡು ಕೀಲ್ ತಲುಪಿದ್ವಿ. ನಾವು ಸಂಜೆ 4:15 ನಮ್ಮ ಕ್ರೂಸ್ನ ಬೋರ್ಡ್ ಆಗಬೇಕಿತ್ತು. ಆಲ್ರೆಡಿ ನಾವು ಲೇಟ್ ಆಗಿದ್ವಿ, ಬಟ್ ಹೊಟ್ಟೆನೂ ಸಿಕ್ಕಾಪಟ್ಟೆ ಹಸಿತಿತ್ತು. ಸೊ ಅಲ್ಲೇ ಹತ್ತಿರದಲ್ಲಿರೋ ಒಂದು ಇಂಡಿಯನ್ ರೆಸ್ಟೋರೆಂಟ್ ಕಡೆಗೆ ಹೋದ್ವಿ. ಆ್ಯಂಡ್ ನಾವು ಕಾರ್ನ ಕೂಡ ರಿಟರ್ನ್ ಮಾಡಬೇಕಿತ್ತು. ಅದಕ್ಕೆ ಬಾಯ್ಸ್ ಫಸ್ಟು ಕಾರ್ನ ರಿಟರ್ನ್ ಮಾಡೋಕ್ಕಂತ ಹೋದರು. ಆ್ಯಂಡ್ ನಾವು ಇಂಡಿಯನ್ ರೆಸ್ಟೋರೆಂಟಲ್ಲಿ ಊಟ ಆರ್ಡ್ರ್ ಮಾಡಿಕೊಂಡು ಅವ್ರಿಗೋಸ್ಕರ ಕಾಯ್ತಾ ಕೂತಿದ್ವಿ. ಆಮೇಲೆ ಹೊಟ್ಟೆ ತುಂಬ ಊಟ ಮಾಡಿ ಹ್ಯಾಪಿ ಟಮಿ ಜೊತೆ ಸ್ಟೆನಾ ಲೈನ್ ಟರ್ಮಿನಲ್ನ ತಲುಪಿದ್ವಿ. ಫಸ್ಟ್ ಥಿಂಗ್ ಫಸ್ಟ್ ಅನ್ನೋ ಥರ ನಮ್ಮ ಬೋರ್ಡಿಂಗ್ ಪ್ರೊಸೀಜರ್ನೆಲ್ಲ ಮುಗಿಸ್ಕೊಂಡು ನಮ್ಮ ರೂಮ್ಗೆ ಚೆಕ್ ಇನ್ ಆದ್ವಿ. ಇದೇ ಇವತ್ತಿನ ನಮ್ಮ ಬ್ಯೂಟಿಫುಲ್ ರೂಮ್. ಈ ಸಲ ನಮಗೆ ಬ್ಯೂಟಿಫುಲ್ ಸೀ ವ್ಯೂ ಇರೋ ಒಂದು ಬ್ಯೂಟಿಫುಲ್ ಕ್ಯಾಬಿನ್ ಸಿಕ್ಕಿತ್ತು. ಸ್ವಲ್ಪ ಚಿಕ್ಕದಾಗಿದ್ರೂ ಬೇಕಾಗಿರೋ ಫೆಸಿಲಿಟೀಸ್ ಎಲ್ಲ ಇತ್ತು. ಆಮೇಲೆ ಲಗೇಜ್ನೆಲ್ಲ ಇಟ್ಬಿಟ್ಟು ಸ್ವಲ್ಪ ನಾವು ರೆಸ್ಟ್ ಮಾಡಿ ಆಮೇಲೆ ಬ್ಯೂಟಿಫುಲ್ ಸನ್ಸೆಟ್ನ ನೋಡೋಕ್ಕಂತ ಅಪ್ಪರ್ ಡೆಕ್ಗೆ ಹೋದ್ವಿ. ಸನ್ಸೆಟ್ಟು ಅರೌಂಡ್ ರಾತ್ರಿ 9 ಗಂಟೆಗೆಲ್ಲ ಆಯಿತು. ಆ್ಯಂಡ್ ಹಾಗೆ ಮತ್ತೆ ನಮ್ಮ ಊಟದ ಟೈಮ್ ಆಗೇ ಬಿಡ್ತು. ಇಲ್ಲೇ ಕ್ರೂಸಲ್ಲೇ ನಾವು ತಂದಿರೋ ಊಟನ ಈ ರೀತಿ ಮೈಕ್ರೋವೇವಲ್ಲಿ ಬಿಸಿ ಮಾಡಿಕೊಂಡು ಊಟ ಮಾಡಿದ್ವಿ. ಆಮೇಲೆ ಸ್ವಲ್ಪ ನಮ್ಮ ಕ್ರೂಸ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಮತ್ತೆ ಕೆಳಗೆ ಬಂದ್ವಿ. ಇಲ್ಲಿ ನೀವು ನೋಡ್ಬೋದು ರೆಸ್ಟೋರೆಂಟ್ಸು, ಕೆಫೆಸು, ಡ್ಯೂಟಿ ಫ್ರೀ ಶಾಪ್ಸು ಆ್ಯಂಡ್ ಗೇಮ್ ಝೋನ್ಸು ಎಲ್ಲನೂ ಇತ್ತು. ನಾವು ಸ್ವಲ್ಪ ಹೊತ್ತು ಅಲ್ಲೇ ಲೈವ್ ಮ್ಯೂಸಿಕ್ ಕೇಳಿಕೊಂಡು ರಿಲ್ಯಾಕ್ಸ್ ಆದ್ವಿ. ಆಮೇಲೆ ವಾಪಸ್ ನಮ್ಮ ರೂಮ್ಗೆ ಹೋಗಿ ಮಲಗಿದ್ವಿ. ಬೆಳಗ್ಗೆ ಎದ್ದೇಳೋ ಅಷ್ಟರಲ್ಲಿ ನಾವು ಆಲ್ರೆಡಿ ಸ್ವೀಡನಲ್ಲಿ ಇದ್ವಿ. ವೆಲ್ಕಮ್ ಬ್ಯಾಕ್ ಟು ಸ್ವೀಡನ್. ಹೀಗೆ ಬ್ಯೂಟಿಫುಲ್ ಮೆಮರೀಸ್, ಹೊಸ ಎಕ್ಸ್ಪೀರಿಯನ್ಸ್
ಆ್ಯಂಡ್ ಸಿಕ್ಕಾಪಟ್ಟೆ ಹ್ಯಾಪಿ ಮೂಮೆಂಟ್ಸ್ ಜೊತೆ ನಮ್ಮ ನೆದರ್ಲ್ಯಾಂಡ್ಸ್ ಆ್ಯಂಡ್ ಜರ್ಮನಿ ರೋಡ್ ಟ್ರಿಪ್ನ ನಾವು ಎಂಡ್ ಮಾಡಿದ್ವಿ. ಈ ಜರ್ನಿಲಿ ನಮ್ಮ ಜೊತೆ ಇದ್ದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಹಾಗೆ ಪ್ರಪಂಚ ತುಂಬಾನೇ ದೊಡ್ಡದಿದೆ, ನೋಡೋ ಜಾಗಗಳು ತುಂಬಾನೇ ಇವೆ. ಸೊ ಮತ್ತೆ ಮುಂದಿನ ವ್ಲಾಗಲ್ಲಿ ಮತ್ತೊಂದು ಹೊಸ ದೇಶ, ಹೊಸ ಅನುಭವ ಮತ್ತೆ ಹೊಸ ಮೆಮರೀಸ್ ಜೊತೆಗೆ ಸಿಗೋಣ ಅಂತ ಹೇಳ್ತಾ, ಈ ವಿಡಿಯೋ ನಿಮಗಿಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ UK ಜೋಡಿ ಹೆಜ್ಜೆಗಳು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್.